ಈ ಹಿಂದಿನ ವಿಡಿಯೋದಲ್ಲಿ ನಾವು ಕನ್ನಡ ಕಲಿಕೆಯಲ್ಲಿ ಐ ಮತ್ತು ಯ ಎರಡು ಅಕ್ಷರಗಳಿಗಿರುವ ವ್ಯತ್ಯಾಸದ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ಹಾಗೆ ಮತ್ತೊಂದು ಐಶ್ವರ್ಯ ಬರೆಯುವಾಗ ಇಲ್ಲಿ ಎ ಯಾಕಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಡಿದ್ವಿ. ಇವತ್ತು ಮತ್ತೊಂದು ವಿಷಯ ನೋಡೋಣ. ಮಹಾಪ್ರಾಣ ಅಕ್ಷರಗಳು ಒತ್ತಕ್ಷರವಾಗಿ ಬಂದಾಗ ಓದುವುದು ಮತ್ತು ಬರೆಯುವುದು ಹೇಗೆ ಎನ್ನುವುದರ ಬಗ್ಗೆ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ, ಅದರಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ ಮೂರು ಕೂಡ 0 ಲೆವೆಲಿಂದ ಕಲಿಯೋದ್ರ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡಿದ್ದೇನೆ. ಅದರಲ್ಲಿ ಕನ್ನಡದ ಕಾಗುಣಿತ ಕಯಿಂದ ಜ್ಞವರೆಗೆ, ಹಾಗೆ ಇಂಗ್ಲೀಷ್ನಲ್ಲಿ ಕೂಡ, ಹಾಗೆ ಈ ಥರ ಈ ಎಲ್ಲ ವಿಷಯಗಳು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೇನೆ. ಆಸಕ್ತಿ ಇರುವವರು ನೋಡಿ. ವಿಡಿಯೋಗಳು ಚೆನ್ನಾಗಿವೆ, ಆದರೆ ಎಲ್ಲ ಸಿಗ್ತಾ ಇಲ್ಲ ಅಂತ ಅನ್ನೋರಿಗೋಸ್ಕರ ಪ್ಲೇಲಿಸ್ಟ್ ಮಾಡಿದ್ದೀನಿ. ನಿಮಗೆ ಇಷ್ಟು ಪ್ಲೇಲಿಸ್ಟ್ಗಳಿದೆ, ನಿಮ್ಮ ಇಷ್ಟವಾದ ವಿಷಯಗಳು ಇವುಗಳಲ್ಲಿದೆ. ಆಸಕ್ತಿ ಇರೋರು ನೋಡಿ. ಮೊದಲನೇದಾಗಿ ಮಹಾಪ್ರಾಣ ಅಕ್ಷರಗಳು ಯಾವ್ಯಾವುದು ಅಂತ ನೋಡೋಣ. ಇದನ್ನು ಈ ಹಿಂದೆ ಕೂಡ ನಾನು ಹೇಳಿದ್ದೀನಿ, ಇದು ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವಿಡಿಯೋ. ಖ, ಛ, ಠ, ಥ, ಫ, ಹಾಗೆ ಘ, ಝ, ಢ, ಧ, ಭ ಇವಿಷ್ಟು ಮಹಾಪ್ರಾಣಾಕ್ಷರಗಳು. ಈಗಾಗಲೇ ಮಹಾಪ್ರಾಣಾಕ್ಷರಗಳಿಂದ ಕೂಡಿದ ಪದಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಆಸಕ್ತಿ ಇರೋರು ನೋಡಿ. ಮೊದಲನೇದಾಗಿ ಒಬ್ಬ ವಿದ್ಯಾರ್ಥಿ ಕೇಳಿದ್ದ, ಇಲ್ಲಿ ಖಂಡ ಹೊಡೆಯೋದು ಹೇಗೆ ಗೊತ್ತಾಗುತ್ತೆ ನಮಗೆ ಅಂತ ನೋಡಿ. ನಿಮಗೆ ಇರೋದೇ 10 ಅಕ್ಷರಗಳು ಆಯಿತಾ. ಮಹಾಪ್ರಾಣಾಕ್ಷರಗಳು ಇರೋದೇ 10. ಅದರಲ್ಲಿ ಖ ಒಂದು ಬಿಟ್ಟು ನೋಡಿದೆ, ಖ ಮತ್ತು ಠ ಬಿಟ್ಟು ಇವೆಲ್ಲದಕ್ಕೂ ಕೂಡ ನಿಮಗೆ ಇಲ್ಲಿ ಕೆಳಗೆ ಗೆರೆ ಬಂದಿದೆ. ಇದಿಷ್ಟನ್ನು ನೀವು ನೆನ್ಪಿಟ್ಕೊಂಡ್ರೆ ಆಯಿತು ಅಷ್ಟೇ. ನಿಮಗೆ ಇದು ಖಚಟತಪ, ಖಜಢದಬ ಇವುಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬಿಡಿ. ಇಷ್ಟೇ ಪದಗಳಿಗೆ ನಿಮಗೆ, ಇಷ್ಟೇ ಅಕ್ಷರಗಳಿಗೆ ನಿಮಗೆ ಈ ರೀತಿ ಖಂಡ ಹೊಡೆಯೋದು ಅಥವಾ ಈ ಥರ ಗೆರೆ ಬರುತ್ತೆ ಅಷ್ಟೇ ಆಯಿತಾ. ಇದಿಷ್ಟನ್ನು ನೆನ್ಪಿಟ್ಕೊಂಡ್ಬಿಡಿ. ಈಗ ಮಹಾಪ್ರಾಣ ಅಕ್ಷರ ಒತ್ತಕ್ಷರವಾಗಿರುವಂಥ ಕೆಲವು ಪದಗಳನ್ನು ನೋಡೋಣ. ಈಗ ಇಚ್ಛೆ ಅಂತ ನಾನು ಹೇಳ್ತೀನಿ, ನೀವು ಬರೆಯೋದಕ್ಕೆ ಪ್ರಯತ್ನ ಮಾಡಿ ನೋಡಿ. ಈ ಛೆ ಇದೇನಾಯಿತು, ಈಚೆ ಆಯಿತು. ಇದಕ್ಕೆ ಛ ನಾವು ಒತ್ತಕ್ಷರವನ್ನಾಗಿ ಬರ್ತಾ ಇದ್ದೀವಿ, ಆದ್ದರಿಂದ ಛ ಈಚೆ, ಇದಕ್ಕೆ ಛ, ಇಚ್ಛೆ ಆಯಿತಾ. ಇದು ಮಹಾಪ್ರಾಣಾಕ್ಷರ ಛ, ಇಲ್ಲಿ ಒತ್ತಕ್ಷರವಾಗಿ ಬಂದಿದೆ ಇಚ್ಛೆ. ಹಾಗೆ ಸ್ವೇಚ್ಛೆ, ಸ್ವೇಚ್ಛೆ ಹೀಗೆ ಬರ್ತೀರ. ಸೇ ಅದಕ್ಕೆ ವಾವತ್ತು ನಂತರ ದೀರ್ಘ, ಸ್ವೇಚ್ಛೆ. ಇಲ್ಲಿ ಏತ್ವ ನಂತರ ಇದಕ್ಕೂ ಕೂಡ ಛ ಒತ್ತು. ಹೇಗೆ ಉಚ್ಚಾರ ಮಾಡೋದು ಅಂತ ಹೇಳ್ತಿರಲ್ಲ, ಇಲ್ಲಿ ಮಹಾಪ್ರಾಣಾಕ್ಷರ ಇರುವಾಗ ಇದರದ್ದೇ ಉಚ್ಚಾರ ಬರ್ತಾವೆ. ಇಚ್ಛೆ, ಸ್ವೇಚ್ಛೆ. ಈಗ ಮಹಾಪ್ರಾಣಾಕ್ಷರ ಘ ಒತ್ತಕ್ಷರವನ್ನಾಗಿ ನೋಡೋಣ. ಉದ್ಘಾಟನೆ ಹೇಗೆ ಬರೆಯೋದು? ಓ ಇಲ್ಲಿ ಆ ಉಚ್ಚಾರ, ಆ ಸ್ವರ ಉಚ್ಚಾರ ಕೊನೆಯಲ್ಲಿರೋದ್ರಿಂದ ಇಲ್ಲಿ ದಾ ಬರಿಬೇಕು. ಉದಾ ಆಯಿತು. ಇದು ಉದ್ಘಾಟನೆ ಮಾಡಬೇಕು ಅಂತಂದರೆ ಇದು ಘ ಒತ್ತು. ಈಗ ಇದರ ಉಚ್ಚಾರವಿರಬೇಕು ಉದ್ಘಾಟನೆ, ಉದ್ಘಾಟನೆ. ಹಾಗೆ ಉದ್ಘೋಷಿಸು, ಓ ಇಲ್ಲಿ ಓ ಉಚ್ಚಾರ ಬರ್ತಾ ಇರೋದ್ರಿಂದ ನೀವು ಹೀಗೆ ಬರಬೇಕಾಗುತ್ತೆ. ಓತ್ವ ಉದೋ ಆಯಿತು. ಇದನ್ನು ನೀವು ಇಲ್ಲಿ ಕೆಳಗಡೆ ಖಂಡ ಕೊಟ್ಟು ಬರ್ತಾ ಅದೇನಾಗುತ್ತೆ, ಉಧೋ ಆಗುತ್ತೆ. ಆದರೆ ಇಲ್ಲಿ ನಾವು ಹೇಳ್ತಾ ಇರೋದು ಉಧೋ ಉಧೋ ಎಲ್ಲಮ್ಮ ಅಂತ ಹೇಳ್ತೀವಲ್ಲ, ಆಗ ನಾವು ಇಲ್ಲಿ ಉ ಧೋ, ಆಗ ಇಲ್ಲಿ ಗೆರೆ ಬರಬೇಕು ನಿಮಗೆ ಆಯಿತಾ. ಇಲ್ಲಿ ಉಧೋ ಅಷ್ಟೇ ಬರಲ್ಲ, ಉಧೋ ಆಯಿತಾ. ಇದು ಉಧೋ. ಈಗ ನಾವು ಉದ್ಘೋಷ ಅಂತ ಅರ್ಥ, ಘ ಘ ಒತ್ತು ಕೆಳಗೆ ಬರಬೇಕು. ಈಗ ಉದ್ಘೋಷ ಅರ್ಥ ಆಯಿತು ಅಂದ್ಕೊಳ್ತೀನಿ. ಉದ್ಘಾಟನೆ, ಉದ್ಘೋಷ. ಮತ್ತೊಂದು ಪದವನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿ. ಉದ್ಘಾಟಿಸು, ಇದು ಸೇಮ್ ಅದೇ ಉದ್ಘಾಟನೆ ಟೈಪೇ ಬರುತ್ತೆ. ಈಗ ಸ್ವಂತ ಬರೆಯೋದನ್ನು ಅಭ್ಯಾಸ ಮಾಡಿ. ಉದ್ಘಾಟಿಸು, ಓ ಹೇಳ್ತಾ ಇರೋದ್ರಿಂದ ಇಲ್ಲಿ ಕೊಂಬು, ಈ ಹೇಳ್ತಾ ಇರೋದ್ರಿಂದ ಇಲ್ಲಿ ಗುಡಿಸು. ಈಗ ಉದ್ಘಾಟಿಸು. ಈಗ ಠ ಒತ್ತಕ್ಷರ ಇರುವಂಥದ್ದು ನೋಡೋಣ ಪದವನ್ನು. ಗರಿಷ್ಠ, ಗ ರಿ ಇದೇನಾಯಿತು ಗರೀಶ. ಷ್ಠ ಮಾಡಬೇಕು ಅಂತಂದರೆ
ಗರಿಷ್ಠ. ನಂತರ ಮುಟ್ಟಾಳ, ಮು ಠ ಆಕಾರ ನಾವು ಆ ಸ್ವರ ಇರೋದ್ರಿಂದ ಇಲ್ಲಿ ನೀವು ತಲೆಕಟ್ಟಿನ ದೀರ್ಘವನ್ನು ಕೊಡಬೇಕು. ಮುಠ ಆಯಿತು. ಇದನ್ನು ಮುಟ್ಟಾಳ ಮಾಡಬೇಕಾದ್ರೆ ಠ, ಮುಟ್ಟಾಳ, ಮುಟ್ಟಾಳ. ಮತ್ತೊಂದು ಪದ ಬರೆಯೋಣ. ನಿಷ್ಠೂರ, ನಿ ಶ ಆಯಿತು. ಇಲ್ಲಿ ಊ ಸ್ವರ ಇದೆ, ನಿಷ್ಠೂ ಅಂತ ಹೇಳ್ತಾ ಇದೆ, ಆದ್ದರಿಂದ ಇದಕ್ಕೆ ಕೊಂಬಿನ ದೀರ್ಘ ನಿಶು ಆಯಿತು. ಇಲ್ಲಿ ಠ, ನಿಷ್ಠೂರ. ಇಲ್ಲಿ ಮಹಾಪ್ರಾಣಾಕ್ಷರದ ಉಚ್ಚಾರಣೆ ಬರುತ್ತೆ ಅನ್ನೋದನ್ನು ತಿಳ್ಕೊಬೇಕಾಯ್ತು. ಗರಿಷ್ಠ, ಮುಟ್ಟಾಳ ಮತ್ತು ನಿಷ್ಠೂರ ಇವು ಕೆಲವು ಠ ಒತ್ತಕ್ಷರದ ಪದಗಳಾದವು. ಈಗ ಕೆಲವು ಥ ಅಕ್ಷರವಿರುವ ಪದಗಳನ್ನು ನೋಡೋಣ. ಸ್ಥಿರ, ಸಿ ಇಲ್ಲಿ ಈ ಉಚ್ಚಾರ ಇರೋದ್ರಿಂದ ಗುಡಿಸು, ಇದಕ್ಕೆ ಥ ಒತ್ತು. ಸ್ಥಿರ. ಇದನ್ನೇ ಅಸ್ಥಿರ ಮಾಡಬೇಕಾದ್ರೆ ಇಲ್ಲಿ ಬರೆದ್ರಾಯಿತು, ಅಸ್ಥಿರ. ಸ್ಥಿರ ಆಯಿತು, ಅಸ್ಥಿರ ಆಯಿತು. ಈಗ ಪರಿಸ್ಥಿತಿ, ಪ ರಿ ಸ್ಥಿತಿ, ಸಿ ಪರಿಸಿ ಆಯಿತು. ಇದನ್ನು ಸ್ಥಿ ಮಾಡಬೇಕಾದ್ರೆ ಥ ಒತ್ತು, ತಿ. ಇದು ಅಲ್ಪಪ್ರಾಣ, ಇದು ಮಹಾಪ್ರಾಣ. ಪರಿಸ್ಥಿತಿ. ನಂತರ ಮತ್ತೊಂದು ಪದ ಅಸ್ಥಿಪಂಜರ, ಅ ಸಿ ಅಸಿ, ಸ್ಥಿ ಮಾಡಬೇಕಾದ್ರೆ ಥ, ಅಸ್ಥಿ ಪಂಜರ, ಅಸ್ಥಿಪಂಜರ. ಈಗ ಧ ಒತ್ತಕ್ಷರದ ಪದಗಳನ್ನು ನೋಡೋಣ. ಉದ್ಧಾರ, ಉದ ಆಯಿತು. ಇದನ್ನು ಉದ್ಧಾರ ಮಾಡಬೇಕಾದ್ರೆ ಮಹಾಪ್ರಾಣಾಕ್ಷರದ ಒತ್ತಕ್ಷರ ಉದ್ಧಾರ, ಉದ್ಧಾರ. ನಂತರ ಸಮೃದ್ಧಿ, ಸಮೃದ್ಧಿ, ಸ ಮೃದಿಗೆ ಧಾವತ್ತು, ಸಮೃದ್ಧಿ. ನಂತರ ಶ್ರದ್ಧೆ, ಶ ಗೆ ರಾವತ್ತು, ಶ್ರ ದೇ ಧಾವತ್ತು, ಶ್ರದ್ಧೆ. ಫ ಒತ್ತಕ್ಷರ ಪದ ನಿಷ್ಫಲ, ನಿಷ್ಫಲ, ನಿ ಶ ಅದಕ್ಕೆ ಫ ಒತ್ತು ಆಯಿತು, ನಿಷ್ಫಲ. ಅರ್ಥ ಆಗ್ತದೆ ಅಂದ್ಕೊಳ್ತೇನೆ. ಈಗ ಕೆಲವು ಧ ಒತ್ತಕ್ಷರದ ಪದಗಳನ್ನು ನೋಡೋಣ. ಉದ್ಧಟತನ, ಉ ದ, ಇದನ್ನು ಧ ಮಾಡಬೇಕಾದ್ರೆ ಉದ್ಧ ಮಾಡಬೇಕಾದ್ರೆ ಧ, ಇದು ತಲಕಟ್ಟಿಲ್ಲದೆ ಬರೆಯೋದಷ್ಟೇ. ಉದ್ಧಟತನ, ಉದ್ಧಟತನ. ಮುಗ್ಧ, ಮುಗ್ಧ, ಮ ಒಂದು ಕೊಂಬು ಕೊಟ್ಟರೆ ಮತ್ತೊಂದು ಕೊಂಬು ಕೊಟ್ಟರೆ ಮು, ಮೊದಲು ಗ ಉಚ್ಚಾರ, ನಂತರ ಧ, ಇದು ಮುಗ್ಧ. ನಂತರ ತದ್ಭವ, ತದ್ಭವ, ತ ದ ಗೆ ಭಾವತ್ತು, ತದ್ಭವ. ಮೊದಲು ಯಾವ ಅಕ್ಷರವನ್ನು ಹೇಳ್ತೀವಿ ಅದನ್ನು ಪೂರ್ಣವಾಗಿ ಬರೀಬೇಕು, ನಂತರದ ಅಕ್ಷರವನ್ನು ಒತ್ತಕ್ಷರವನ್ನಾಗಿ ಬರೆಯೋದು. ತದ್ಭವ. ಮತ್ತೊಂದು ಪದ ಬರೆಯೋಣ. ಉದ್ಭವ, ಉ ದ, ಮೊದಲು ದ ಉಚ್ಚಾರ, ನಂತರ ಭ, ಉದ್ಭವ, ಉದ್ಭವ, ತದ್ಭವ. ಸೊ ಈ ವಿಡಿಯೋದಿಂದ ನಿಮಗೆ ಮಹಾಪ್ರಾಣಾಕ್ಷರಗಳು ಒತ್ತಕ್ಷರಗಳಾಗಿ ಬಂದಾಗ ಹೇಗೆ ಬರೆಯೋದು, ಹಾಗೆ ಹೇಗೆ ಅವುಗಳನ್ನು ಉಚ್ಚಾರಣೆ ಮಾಡಬೇಕು ಅನ್ನೋದನ್ನು ಅದರಲ್ಲಿದ್ದ ಗೊಂದಲ ನಿಮಗೆ ದೂರ ಆಗಿರ್ಬೋದು ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಓ ಮತ್ತು ಹ ಈ ಎರಡು ಅಕ್ಷರಗಳ ಉಚ್ಚಾರಗಳ ಬಗ್ಗೆ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರ.